ಮತ್ತೆ ಅದನ್ನೇ ಒಂದು ಚಾಲೆಂಜ್ ಆಗಿ ತಗೊಂಡೆ. ಮತ್ತೆ ನಾನು ಚುನಾವಣೆಯಲ್ಲಿ ಗೆಲ್ಲಬೇಕು, ಈ ರಾಜ್ಯದ ರಾಜಕಾರಣದಲ್ಲಿ ಇರಬೇಕು, ಜನಸೇವೆ ಮುಂದುವರಿಸಬೇಕು ಅಂತೇಳಿ ಅವತ್ತು ತೀರ್ಮಾನ ಮಾಡಿದೆ. ಅವತ್ತು ಬಹಳ ಕಷ್ಟ. 5 ವರ್ಷ ನಾನು ಬಾಡಿಗೆ ಮನೇಲಿ ಇದ್ದೆ. 99 ಆದ್ಮೇಲೆ 2004 ಬೆಂಗಳೂರು ನಂಗೇನ್ ಮನೆ ಇರ್ಲಿಲ್ಲ, ಸೈಟು ಇರ್ಲಿಲ್ಲ. ಒಂದು ಸೈಟು ಸಿಕ್ಕಿತ್ತು MLA ಸೊಸೈಟಿಯಿಂದ, ಅದು ಮಾರ್ಬಿಟ್ಟೆ 91 ಲೋಕಸಭೆ ಸೋತಾಗ ಕೊಪ್ಪಳದಲ್ಲಿ. ಸೊ ನನಗೆ ಪಾಪ ಸ್ನೇಹಿತರುಗಳೆಲ್ಲ ನನ್ನ ಮನೆ ಬಾಡಿಗೆ ಕೊಡ್ತಾ ಇದ್ರು. ಸೊ ಆ 5 ವರ್ಷದಲ್ಲಿ ಬಹಳ ಕಷ್ಟ ಇತ್ತು. ಆಗ ನಾನು ಐ ಟುಕ್ ಇಟ್ ಆಸ್ ಎ ಚಾಲೆಂಜ್. ರಾಜಕೀಯದಲ್ಲಿ ಥ್ರೈವ್ ಆಗ್ಲೇಬೇಕು, ಜನಸೇವೆಯಿಂದ ವಿಮುಖರಾಗಬಾರದು, ನಾವು ನಂಬಿರ್ತಕ್ಕಂಥ ವಿಚಾರಗಳಿಂದ ಬದಲಾವಣೆ ಆಗಬಾರದು, ರಾಜಿ ಮಾಡ್ಕೋಬಾರದು ಅಂತೇಳಿ ಆಗ ಇಡೀ ರಾಜ್ಯನೆಲ್ಲ ಓಡಾಡಿ 2004 ಮತ್ತೆ ಅಧಿಕಾರಕ್ಕೆ ಬಂದು, ಮತ್ತೆ ಹಣಕಾಸು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ, ಹಣಕಾಸಿನ ಮಂತ್ರಿಯಾಗಿ ಧರ್ಮಸಿಂಗ್ ಅವ್ರ ಕಾಲದಲ್ಲಿ. ಆಮೇಲೆ ನನಗೆ ಅಹಿಂದ ಸಂಘಟನೆ ಮಾಡಕ್ ಪ್ರಾರಂಭ ಮಾಡಿದೆ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು, ಇವ್ರು ಸಂಘಟನೆ ಮಾಡಕ್ ಪ್ರಾರಂಭ ಮಾಡಿದೆ. ಆಗ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದೆ. ನಾನು ಹುಬ್ಬಳ್ಳಿನಲ್ಲಿ ಒಂದು ಅಹಿಂದ ಸಮಾವೇಶ ಕರೆದೆ, ದೊಡ್ಡದು. ಅದು ಒಂದು ಹಿಸ್ಟಾರಿಕಲ್ ಗೊತ್ತಿದೆ ಸಮಾವೇಶ. ಒಂದು 2-3 ಲಕ್ಷ 4 ಲಕ್ಷ ಜನ ಸೇರಿದ್ರು. ನನಗೆ ದೇವೇಗೌಡರು ಆ ಸಮಾವೇಶ ಮಾಡಬೇಡಿ ಅಂತಂದ್ರು. ನಾನು ಹೇಳಿದೆ, ಇಲ್ಲ ಅದು ಮಾಡ್ಲೇಬೇಕು, ಕರೆದು ಬಿಟ್ಟಿದ್ದೀನಿ ಅಂತ. ಇಲ್ಲ ಮಾಡ್ಕೂಡುದು ಅಂತ. ಅದರಲ್ಲಿ ಕಾಂಗ್ರೆಸ್ನವರು ಕೆಲವರು ಬಂದಿದ್ರು. ಆಗ ಇನ್ನು ನಾ ಕಾಂಗ್ರೆಸ್ ಸೇರಿರ್ಲಿಲ್ಲ. ಕಾಂಗ್ರೆಸ್ನವರು ಬರ್ತಾ ಇದ್ದಾರೆ, ಜಾಲಪ್ಪ ಅವರೆಲ್ಲ ಬರ್ತಾ ಇದ್ದಾರೆ. ನಾನು ಹೇಳಿದೆ, ನಿಲ್ಸಕ್ಕಾಗಲ್ಲ, ಅದು ಮಾಡ್ತೀನಿ, ಅದಕ್ಕೂ ಇದಕ್ಕೂ ರಾಜಕಾರಣಕ್ಕೂ ಏನು ಸಂಬಂಧ ಇಲ್ಲ, ಅದು ಬೇರೆ ಸಂಘಟನೆ ಅಂತ. ಆಮೇಲೆ ನಾನು ಆ ಸಮಾವೇಶ ಮಾಡಿದೆ. ಸಮಾವೇಶ ಮಾಡಿದ್ಮೇಲೆ ನನಗೆ ಪಕ್ಷದಿಂದ ತೆಗೆದಾಕ್ಬಿಟ್ರು ದೇವೇಗೌಡರು. ಮಂತ್ರಿ ಕೆಲಸನೂ ಹೋಯ್ತು. ಅವತ್ತಿನಿಂದ ಅಹಿಂದ ಸಂಘಟನೆ ಮಾಡಕ್ ಪ್ರಾರಂಭ ಮಾಡಿದೆ. ಅನೇಕ ಕಡೆಗಳಲ್ಲಿ ಅಹಿಂದ ಸಂಘಟನೆ ಬಹಳ ಯಶಸ್ವಿಯಾಗಿ ಆಗ್ಬಿಡ್ತು. ಬಹಳ ಜನ ಫಾಲೋ ಮಾಡಕ್ ಶುರು ಮಾಡಿದ್ರು. ಸಂಘಟನೆ ಬಹಳ ದೊಡ್ಡದಾಗಿ ಬೆಳೀತು. ಸೊ ಆಮೇಲೆ ಕಾಂಗ್ರೆಸ್ ಸೇರಿದ್ದು ನಾನು. ರೈಟ್ ಸರ್. ಈಗ ಬೇರೆ ಬೇರೆ ದಾರಿ ಹಿಡಿದಿದ್ದೀರಾ, ಬೇರೆ ವಿಷಯ. ಬಟ್ ಆ ಇನಿಷಿಯಲ್ ಡೇಸ್ ನೋಡಿದಾಗ, ಆ ಫೋಟೋಸ್ ನೋಡಿದಾಗ ಎಷ್ಟು ಆತ್ಮೀಯರಾಗಿದ್ರಿ ಇಬ್ರು ಅಂತ ಅನ್ಸುತ್ತೆ. ಆ ದಿನ ನೆನೆಸ್ಕೊಂಡಾಗ ದೇವೇಗೌಡರಾಗ್ಲಿ, ರಾಮಕೃಷ್ಣ ಹೆಗಡೆ ಆಗ್ಲಿ, ಈಗ ನಿಮ್ಗೆ ಏನ್ ನೆನಪಿದೆ ಸರ್ ಆ ದಿನಗಳ ಬಗ್ಗೆ? ನಾನು ಇವ್ರಿಗಿಂತ ವಯಸ್ಸಿನಲ್ಲಿ ಚಿಕ್ಕವನು. ರಾಮಕೃಷ್ಣ ಹೆಗಡೆ, ಬೊಮ್ಮಾಯಿ, ದೇವೇಗೌಡರು, JH ಪಟೇಲ್ರು, ರಾಚಯ್ಯನವರು. ಸೊ ಇವ್ರ ಜೊತೆ ನಾನು ಇವ್ರ ಸವಾಸ ಓಡಾಡೋದ್ರಿಂದ ನಾನು ಕೂಡ ರಾಜ್ಯದಲ್ಲಿ ಒಬ್ಬ ಲೀಡರ್ ಆಗಿ ಬೆಳಿಲಿಕ್ಕೆ ಅದು ಕೂಡ ಕಾರಣ ಆಗಿದೆ. ಸರ್, ಎಷ್ಟೊಂದ್ ಜನ ಈಗ ಯುವ ರಾಜಕಾರಣಿಗಳು ಇರ್ತಾರೆ, ಇಲ್ಲಿ ಈ ಪ್ರೋಗ್ರಾಮ್ ನೋಡ್ತಾ ಇರ್ತಾರೆ ಸರ್. ನೀವು ಆ ವಯಸ್ಸಲ್ಲಿ ಇದ್ದಾರೋ 24-25 ನೀವು ಶುರು ಮಾಡಿದಾಗ, ಆ ಏಜ್ ಅವರು ತುಂಬಾ ಜನ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಈ ಪ್ರೋಗ್ರಾಮ್ ನೋಡ್ತಾ ಇರ್ತಾರೆ. ಅವ್ರಿಗೇನ ನೀವು ಅಡ್ವೈಸ್ ಕೊಡ್ಬೇಕು ಅಂದ್ರೆ ಸರ್, ಎಷ್ಟೊಂದ್ ಜನ ಸರ್ ಶುರು ಮಾಡಿದಾಗ ಒಂದು 3-4 ವರ್ಷ ಇವರೇ ಭವಿಷ್ಯ ಅನ್ನೋ ತರ ಇರುತ್ತೆ, ನಂತರ ಡೀರೇಲ್ ಆಗ್ಬಿಡ್ತಾರೆ, ದೇ ಲೂಸ್ ದೇರ್ ವೇ. ಅದಕ್ಕೆ ಕಾರಣ ಏನ್ ಸರ್? ವೈ ಆರ್ ದೇ ನಾಟ್ ಏಬಲ್ ಟು ಸಸ್ಟೈನ್? ನಾವು ಯಾವುದೇ ಪೊಲಿಟಿಕಲ್ ಪಾರ್ಟಿ ಸೇರ್ಕೊಂಡಾಗ ಆ ಪೊಲಿಟಿಕಲ್ ಪಾರ್ಟಿ ಐಡಿಯಾಲಜಿ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು, ಮತ್ತೆ ಬದ್ಧತೆ ಇರಬೇಕು. ಇವೆರಡೂ ಇದ್ದಾಗ ಬಹುಶಃ ನೀವು ರಾಜಕೀಯದಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಸರ್, ನೀವು ಮೊದಲನೇ ಸಲ ವಿಧಾನಸೌಧ ಮೆಟ್ಲನ್ನ ಹತ್ತಿದ ದಿನ ಸ್ವಲ್ಪ ನೆನಪಿಸ್ಕೊಂಡ್ರೆ ಏನ್ ನೆನಪಾಗುತ್ತೆ ಈಗ ನಿಮಗೆ? ಫಸ್ಟ್ ಡೇ ನನಗೆ ವಿಧಾನಸೌಧ ಹತ್ತಿದಾಗ ನನಗೆ ಜ್ಞಾಪಕ ಆದದ್ದು, ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧದ ಪೂರ್ವ ದಿಕ್ಕಿನಲ್ಲಿ ಒಂದು ಕೆತ್ತನೆ ಮಾಡಿಸಿದ್ದಾರೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ ಮಾಡಿದ್ದಾರೆ. ಅದು ನೆನಪಾಗ್ತದೆ. ನಾನು ಇಲ್ಲಿಗೆ ಕನಸು ಕಂಡಿರ್ಲಿಲ್ಲ ನಾನು ಬರ್ತೀನಿ ಅಂತ. ಬಂದಿದ್ದೀನಿ. ಬಟ್ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡಬೇಕು ಅಂತಕ್ಕಂಥದ್ದು, ಆ ಮೆಟ್ಲು ಹತ್ತುವಾಗ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು, ನನ್ನ ಕೈಲಾದಷ್ಟು ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತ ಆಗ ಅನಿಸ್ತು. ಸರ್, ಆವತ್ತು ಆ ಮೊದಲನೇ ದಿನದಿಂದ ಇವತ್ತವರೆಗೂ ನೀವು ಮಾಡಿರುವಂತ ರಾಜಕೀಯ ಸೇವೆ, ಸಮಾಜ ಸೇವೆ ನಮ್ಮೆಲ್ಲರೂ ಗೊತ್ತಿದೆ ಸರ್. ಯಾವತ್ತಾರು ಒಂದಿನ ಇದು ನನ್ನಿಂದ ಆಗಲ್ಲ, ನಾನು ಬಿಟ್ಟು ಹೋಗ್ಬಿಡ್ತೀನಿ, ನನಗೆ ಇದು ಹೋಗ್ತಾ ಇಲ್ಲ ಅಂತ ಅನ್ಸಿದ್ಯಾ ಸರ್ ಯಾವತ್ತಾರು ಒಂದಿನ? ಅದೇ ಆ ಸೋತಾಗ ಒಂದು ಕ್ಷಣ ಮಾತ್ರ ಒಂದ್ಸಾರಿ ಅನ್ನಿಸ್ತು, ನಾ ಇಷ್ಟೆಲ್ಲ ಕೆಲಸ ಮಾಡಿ ಸೋತಿದ್ದೀನಿ ಅಂತೇಳಿ ರಾಜಕೀಯ ಬಿಟ್ಬಿಡ್ಬೇಕು ಅಂತ ಅನ್ನಿಸ್ತಾ. ಆಗ ಬಿಟ್ಬಿಟ್ಟು ಲಾಯರ್ ಕೆಲಸ ಮಾಡೋಣ ಅಂತ ಅನ್ನಿಸ್ತು. ಮತ್ತೆ ಇದರಿಂದ ನಾನು ಓಡೋಗ್ಬಿಟ್ರೆ ಪಲಾಯನವಾದ ಆಗ್ತದೆ, ಐ ಶುಡ್ ನಾಟ್ ಲೀವ್ ಮತ್ತೆ ಅಂತ ನಾನು ಮತ್ತೆ ರಾಜಕೀಯ ಪರ್ಸ್ಯೂ ಮಾಡ್ತೀನಿ. ರೈಟ್ ಸರ್. ಆ ರಾಜಕೀಯ ಪಯಣದಲ್ಲಿ ಈಗ ಉತ್ತಂಗಕ್ಕೆ ಬಂದಿದ್ರೆ, ಇದಕ್ಕಿಂತ ದೇರ್ ಇಸ್ ನೋ ಬೆಟರ್ ಪೊಸಿಷನ್ ನಮ್ಮ ಸ್ಟೇಟ್ ಅಲ್ಲಿ. ಸೊ ಈಗ CM ಆಗಿರೋದ, ವಾಟ್ ಇಸ್ ದ ಬೆಸ್ಟ್ ಥಿಂಗ್ ಅಬೌಟ್ ಬೀಯಿಂಗ್ ಎ CM? ನನಗೆ ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿದಾಗ ಮಾತ್ರ ಖುಷಿ ಆಗ್ತದೆ. ಅದಕ್ಕಿಂತ ದೊಡ್ಡ ಖುಷಿ ಇನ್ಯಾವುದು ಆಗಲ್ಲ. ಯಾವುದಿಲ್ಲ, ಖಂಡಿತ ಹೌದು. ನೋವಾಗದು ಯಾವಾಗ ಅಂತಂದ್ರೆ, ಜನರು ಪಾಪ ಬಹಳ
ಸಮಸ್ಯೆ ಹೇಳ್ಕೊಂಡು ಬಂದಿರ್ತಾರೆ. ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಚೀಫ್ ಮಿನಿಸ್ಟರ್ ಅಂತಂದ್ರೆ ಈ ಕ್ಯಾನ್ ಡೂ ಅಂಡ್ ಅಂಡೂ ಎನಿಥಿಂಗ್ ಅನ್ನೋ ತರ ಇರ್ತದೆ ಭಾವನೆ ಅವರಿಗೆ. ನಾವು ಅದನ್ನೇ ನಂಬಿದೀವಿ ಸರ್. ಆಗ ಅವ್ರು ಹೇಳ್ತಕ್ಕಂಥ ಕೆಲವು ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡಕ್ಕಾಗಲ್ಲ. ಅಂತ ಸಂದರ್ಭಗಳಲ್ಲಿ ನೋವಾಗ್ತದೆ. ಪಾಪ ಇಂಥ ಸಮಸ್ಯೆಗಳಿದಾವೆ, ಈ ನೋವಿದೆ ಇವರಿಗೆ, ಇಂಥ ನೋವುಗಳಿಗೆ ನಾವು ಸ್ಪಂದಿಸಕ್ ಆಗೋದಿಲ್ವಲ್ಲ, ಬೀಯಿಂಗ್ ಎ ಚೀಫ್ ಮಿನಿಸ್ಟರ್ ಮಾಡಕ್ ಆಗೋದಿಲ್ವಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಕಾನೂನಿನ ಸಿಸ್ಟಮ್ಗಳಲ್ಲಿ ಇವೆಲ್ಲ ಆಗ್ತವೆ. ಹಿಂದೆ ಒಂದು ಕಾಲದಲ್ಲಿ ಇತ್ತು, ಮಿನಿಸ್ಟ್ರಿಗಳೇ ಕೆಲಸ ಕೊಟ್ಬಿಡ್ತಿರೋ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಬಿಡ್ತಾ ಇದ್ರು. ಈಗ ಹಂಗ್ ಕೊಡಕ್ ಬರಲ್ಲ. ಈಗ ರಿಸರ್ವೇಶನ್ ಅವೆಲ್ಲ ಮೆರಿಟ್ ಇವೆಲ್ಲ ನೋಡ್ಕೊಂಡು ಕೊಡ್ಬೇಕಾಗುತ್ತೆ. ಈಗ ಬಹಳ ಜನ ಕಷ್ಟದಲ್ಲಿದ್ದೀವಿ, ನಮ್ಗೊಂದ್ ಕೆಲಸ ಕೊಡ್ಸಿ ಅಂತ ಬರ್ತಾರೆ. ಬಹಳ ಕಷ್ಟ ಅಂತವಕ್ಕೆಲ್ಲ ಸ್ಪಂದಿಸಕ್ ಆಗೋದಿಲ್ಲ. ಆಗ ಬಹಳ ನೋವಾಗ್ತದೆ. ಒಂದು ಪ್ರೊಸೀಜರ್ ಫಾಲೋ ಮಾಡ್ಲೇಬೇಕಾಗುತ್ತೆ ಯಾರಾಗಿದ್ರು ಅಂತ. ಕೋರ್ಟ್ಗೆ ಹೋಗ್ತಾರೆ. ಎಸ್ ರೈಟ್ ಸರ್. ನಂತರ ಅಫ್ಕೋರ್ಸ್ ನೀವು ಫೈನಾನ್ಸ್ ಮಿನಿಸ್ಟರ್ ಆಗಿ ಮಾಡಿದಂತ ಅದ್ಭುತವಾದ ಕೆಲಸಗಳು, ಆ 12 ಬಜೆಟ್ಗಳು. ದೇವೇಗೌಡರು ಮುಖ್ಯಮಂತ್ರಿ, ನನಗೆ ಹಣಕಾಸಿನ ಮಂತ್ರಿ ಆಗುವ ಅಂತ ಹೇಳಿದ್ರು. ನಾನು ನಿಜ ಹೇಳ್ಬೇಕು ಅಂದ್ರೆ ರೆವಿನ್ಯೂ ಮಂತ್ರಿ ಆಗ್ಬೇಕು ಅಂತ ಅಂತಿದ್ದೆ. ರೆವಿನ್ಯೂ ಮಂತ್ರಿ ಜಾಲಪ್ನವ್ರು ಬೇಕು ಅಂತಂದ್ರು. ದೇವೇಗೌಡ ಹೇಳಿದ್ರು, ನೋಡಪ್ಪ ನನಗೆ ಟ್ರಸ್ಟೆಡ್ ಮ್ಯಾನ್ ಬೇಕು ಫೈನಾನ್ಸ್ಗೆ, ನೀನೇ ಆಗ್ಬಿಡು ಅಂತ. ನಾನು ಹೇಳಿದೆ, ನಾನು ಎಕನಾಮಿಕ್ಸ್ ಓದಿಲ್ಲ, ನಾನು ಹೈಸ್ಕೂಲ್ ವರೆಗೆ ಸೈನ್ಸ್ ಸ್ಟೂಡೆಂಟ್ ನಾನು. ಬಟ್ ನಿಮ್ ಚಿಕ್ಕ ವಯಸ್ಸಿನ ಮ್ಯಾಥ್ಸ್ ಇಷ್ಟ ಅಂತ ಹೇಳಿದ್ರಿ. ಹೌದು, ಬಹಳ ಮ್ಯಾಥಮೆಟಿಕ್ಸ್. ಐ ವಾಸ್ ನಂಬರ್ 1 ಆಲ್ವೇಸ್ ಮ್ಯಾಥಮೆಟಿಕ್ಸ್ ನಲ್ಲಿ. ನನಗೆ ಬೇಡ ಅಂತ ಹೇಳಿದೆ. ಇಲ್ಲ ನೀನೇ ಆಗ್ಬೇಕು ಅಂತ ಹೇಳಿದ್ರು ದೇವೇಗೌಡರು. ಹಾಗಾಗಿ ಫೈನಾನ್ಸ್ ಮಿನಿಸ್ಟರ್ ಆದೆ. ಆ ಹೊಸದ್ರಲ್ಲಿ ಐ ಟುಕ್ ಇಟ್ ಎಸ್ ಎ ಚಾಲೆಂಜ್. ಕೆಲವು ಪತ್ರಿಕೆಗಳು ಬರೆದ್ರು, ಹೌದು ಸಿದ್ದರಾಮಯ್ಯನಿಗೆ 100 ಕುರಿ ಲೆಕ್ಕ ಹಾಕಕ್ ಬರಲ್ಲ, ಇವ್ ಹೆಂಗ್ ಫೈನಾನ್ಸ್ ಮಿನಿಸ್ಟರ್ ಆಯ್ತಾನೆ. ಹೌದು ಸರ್, ಅದು ಬಹಳ ಕೇಳ್ತಾ ಇತ್ತು. ಹೌದು ಸರ್, ಆತರ ಎಲ್ಲ ಹೇಳಿದ್ರು. ಅದನ್ನ ಚಾಲೆಂಜ್ ಆಗಿ ತಗೊಂಡೆ ನಾನು. ಆಗ ಎಕನಾಮಿಕ್ಸ್ ಗಳ ಜೊತೆ ಚರ್ಚೆ ಮಾಡಿ ಮೊದಲನೇ ಬಜೆಟ್ ಮಂಡಿಸೋಕ್ಕಿಂತ ಮುಂಚಿತವಾಗಿ ಅನೇಕ ಜನಗಳ ಜೊತೆ ಚರ್ಚೆ ಮಾಡಿ ಆಮೇಲೆ ಫಸ್ಟ್ ಬಜೆಟ್ ಮಂಡಿಸಿದೆ. ಆ ಫಸ್ಟ್ ಬಜೆಟ್ನೇ ಒಳ್ಳೆ ಬಜೆಟ್ ಅಂತ ಹೆಸರಾಯ್ತು. ಇದು ಮಾಡೋರು, ವೆಲ್ಕಮ್ ಮಾಡಿದ್ರು. ಹಂಗಾಗಿ ಆಮೇಲೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಸೊ ಕಾನ್ಫಿಡೆನ್ಸ್ ಬಂದು ಈಗ ಮತ್ತೆ ನಾನು ಎಲ್ಲ 12 ಬಜೆಟ್ಗಳಲ್ಲೂ ಕೂಡ ಬಡವರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ, ರೈತರಿಗೆ, ಮತ್ತೆ ಅಲ್ಪಸಂಖ್ಯಾತರು, ದಲಿತರು, ಈ ವರ್ಗದ ಜನರು ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೀನಿ. ರೈಟ್ ಸರ್, 12 ಸಾರಿ ಬಜೆಟ್ ನ ನೀವು ಪ್ರೆಸೆಂಟ್ ಮಾಡಿದಿರಿ. ನಿಮ್ಮ ಹಣಕಾಸಿನ ಬಗ್ಗೆ, ನಿಮಗಿರೋ ಪರಿಣಿತಿಯ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ವೆರಿ ಮಚ್. ನನ್ನ PS ಆಗಿದ್ರು. ಅವರು 12 ಆಯವ್ಯಗಳನ್ನ ಮಂಡಿಸಿರೋದನ್ನ ನಾವೆಲ್ಲ ಕೇಳಿದ್ದೀವಿ, ನೋಡಿದ್ದೀವಿ. ಇವರಿಗೆ ಯಾವ ರೀತಿ ತಜ್ಞತೆ ಬಂತು ಅಂದ್ರೆ ಅವರ ಸಿದ್ಧತೆಗಳ ಮೇಲೆ ಆ ತಜ್ಞತೆ ಬಂದಿದ್ದು. ಪ್ರತಿ ಸಾರಿ ನಾನು ನೋಡಿದಾಗ ಸುಮಾರು 18-20 ವರ್ಷದ ಹಿಂದೆ ಅವರ ಕಾರ್ಯದರ್ಶಿಯಾಗಿದ್ದೆ, ಅವರು ಉಪಮುಖ್ಯಮಂತ್ರಿಗಳಾಗಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಬೇರೆ ಬೇರೆ ವಲಯಗಳಿಂದ ಅವ್ರನ್ನ ಕರೆಸಿ ಅವ್ರ ಜೊತೆ ಚರ್ಚೆ ಮಾಡ್ತಿದ್ರು. ಅವ್ರದ್ದು ಒಂದು ಮುಖ್ಯ ಗುಣ ಏನಂದ್ರೆ ಮಧ್ಯದಲ್ಲಿ ಅವ್ರು ಯಾವುದು ತಮ್ಮ ಅಭಿಪ್ರಾಯವನ್ನ ಹೇಳ್ತಿರ್ಲಿಲ್ಲ. ಪ್ರತಿಯೊಬ್ರು ಅವರ ಅಭಿಪ್ರಾಯವನ್ನ ಕೊಟ್ಟ ನಂತರ ನಿಧಾನವಾಗಿ ಅದನ್ನ ಯೋಚಿಸಿ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ರು.